ಹುದ್ದೆ ಪಡೆಯೋದು ಎಲ್ಲರ ಕನಸು ಅಂತ ಹೇಳ್ಬೋದು. ಬಹಳಷ್ಟು ಜನ ಕಷ್ಟಪಟ್ಟು ಓದ್ತಾರೆ, ಆದರೆ ಸರ್ಕಾರಿ ಉದ್ಯೋಗ ಅನ್ನೋದು ಸಿಗಲ್ಲ. ಸದ್ಯ ಸರ್ಕಾರಿ ಹುದ್ದೆ ಹಾಗೇನೆ ಪೆಂಡಿಂಗ್ ಇರುವಂಥದ್ದು. KPSC ಹಗರಣ ಆಗಿರ್ಬೋದು, ಒಂದು ಹುದ್ದೆ ಪಡಿಬೇಕಾದ್ರೆ ಲಕ್ಷ ಲಕ್ಷ ಹಣವನ್ನ ಪೀಕುವವರ ಸಂಖ್ಯೆನೇ ಹೆಚ್ಚಾಗ್ತಿರುವಂಥದ್ದು. ಸೊ ಇದನ್ನೆಲ್ಲ ಖಂಡಿಸಿ ಉದ್ಯೋಗಾಕಾಂಕ್ಷಿಗಳು ಸುಮಾರು 100ಕ್ಕೂ ಹೆಚ್ಚು ಮಂದಿ ಸೇರಿಕೊಂಡು ಪ್ರತಿಭಟನೆಯಲ್ಲಿ ತೊಡಗಿರುವಂಥದ್ದು. ಇದಕ್ಕೆ BJP ಕೂಡ ಸಾಥ್ ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರತಿಭಟನಾಕಾರರ ನೋವೇನು, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಪ್ರೌಢಶಾಲೆಗಳಲ್ಲಿ 14 ವರ್ಷಗಳಿಂದ ದೈಹಿಕ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಈಗ ರಾಜ್ಯ ಸರ್ಕಾರ 15,000 ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ದಾರೆ. ಆದರೆ ಪ್ರಾಥಮಿಕ ಶಾಲೆಯಲ್ಲಿ ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್ ಇದ್ದವರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. CPED ಅಂದು ಒಂದು ಕೋರ್ಸ್ ಮಾಡಿದವರಿಗೆ ಮತ್ತು ಬರವಣಿಗೆ ಮಾಡಿದ್ದಾರೆ. ಬರವಣಿಗೆಯನ್ನು ರದ್ದುಗೊಳಿಸಬೇಕು ಏನ್ರಿ. CPED ಹೆಚ್ಚು ಪೋಸ್ಟ್ ಮಾಡೋಕ್ಕೂ ಒಂದು ವೇಳೆ ನಮಗೆ ಅಪ್ಲಿಕೇಶನ್ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅಂದ್ರೆ ನಾನು ಕೋರ್ಟ್ಗೆ ಅಪ್ಲೈ ಹೋಗುತ್ತೇನೆ. ಮತ್ತು ವಯಸ್ಸು ಹೆಚ್ಚಿಸಬೇಕು. ಆಲ್ರೆಡಿ ಕೋವಿಡ್ ಬಂದಿದ್ದ ಸಲುವಾಗಿ 5 ವರ್ಷ ರಾಜ್ಯ ಸರ್ಕಾರ ಕಮಿಟಿ ಮಾಡಿ ಅದಕ್ಕೆ 5 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. ಬಟ್ ಇವರು ನೇಮಕಾತಿ CNDರಲ್ಲಿ 5 ಹಳೇದೇ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದು ಇದು ಮಾಡಿ 5 ವರ್ಷ ಜಾಸ್ತಿ ಮಾಡಿ ಎಲ್ಲ ನೇಮಕಾತಿಗಳು ಮಾಡಬೇಕು. ದೈಹಿಕ ಶಿಕ್ಷಕರು ಅತಿ ಹೆಚ್ಚಿನಲ್ಲಿ ನೇಮಕಾತಿ ಆಗಬೇಕು. ಬರವಣಿಗೆಯನ್ನು ರದ್ದುಗೊಳಿಸಬೇಕು. ನಾವು 2014ರಲ್ಲಿ BPED ಮುಗಿಸಿದ್ದೇವೆ. ಆವಾಗ ನಾವು ನಮ್ಮ ಏಜ್ ಇತ್ತು. ಇವಾಗ ನಮ್ಗೆ ಕ್ರೈಸಲ್ಲಿ 45 ಏಜ್ನಿಂದ 48 ವರ್ಷ ಏಜ್ವರೆಗೆ ಇಟ್ಟಿದ್ದಾರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ. ಈಗ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 41 ಏಜ್ ಇಟ್ಟಿದ್ದಾರೆ. ಆದ್ದರಿಂದ ನಮಗೆ ಅನ್ಯಾಯವನ್ನಾಗಿದೆ. ಇದು ಅನ್ಯಾಯವನ್ನು ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆದವರು ನ್ಯಾಯವನ್ನು ಕೊಡಿಸ್ಬೇಕು. ಯಾಕಂದರೆ ನಮಗೆ ಆಲ್ರೆಡಿ ಈಗ 84 ಡೇಟ್ ಆಫ್ ಬರ್ತ್ ಇದೆ. ಅದರಲ್ಲಿ ನಮ್ಗೆ 42 ಕ್ರಾಸ್ ಆಗಿದೆ. ಆದ್ದರಿಂದ ಶಾಲಾ ಶಿಕ್ಷಣ ಇಲಾಖೆಗೆ ನಮಗೆ ಮನವಿಯನ್ನು ಕೇಳ್ಕೊತಾ ಇದ್ದೇವೆ. ನಮಗೂ ಕೂಡ ಈ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 48ರಿಂದ 45 ವರ್ಷಗಳನ್ನು ವಯೋಮಿತಿಯನ್ನು ಸಡಿಲಿಕೆಗೊಳಿಸಬೇಕು. ಸಡಿಲಿಸಿಕೊಡಿಸಲಾದರೆ ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳನ್ನು ಕರ್ನಾಟಕ ಸರ್ಕಾರ ಬಂದ್ ಮಾಡಬೇಕು. ಅದೇ ರೀತಿ ನಾವು ಬೇಡಿಕೆ ನೀಡ್ಕೊತಾ ಇದ್ದೇವೆ. ಯಾಕಂದರೆ ಶಾಲಾ ಶಿಕ್ಷಣ ಇಲಾಖೆಗಳಿಗೆ ಬಹಳಷ್ಟು ಅನ್ಯಾಯ ಆಗ್ತಾಯಿದೆ. ಏಜ್ ರಿಲೆಕ್ಷನ್ ಕೊಡಬೇಕು. ಕೋವಿಡ್ 3 ವರ್ಷ ಬಂತು. ಅದರಿಂದ ನಾವು 2014ರಲ್ಲಿ BPEDನ್ನು ಮುಗಿಸಿದ್ದೇವೆ. ಇಲ್ಲಿವರೆಗೆ ಯಾವುದು ಪೋಸ್ಟನ್ನು ಕರೆದಿಲ್ಲ. 5, 10, 15 ಈ ರೀತಿ ಕರೀತಾ ಇದೆ. ಯಾಕಂದರೆ ನಾವು BPED ಶಾಲೆಗಳನ್ನು ಕರ್ನಾಟಕದಲ್ಲಿ ಎಣಿಸಿ ನೋಡಿದಾಗ 500ರಿಂದ 600 BPED ಶಾಲೆಗಳಿದ್ದಾವೆ. ಅವು ಕರ್ನಾಟಕ ಸರ್ಕಾರ ನ್ಯಾಯಯುತವಾಗಿ ಬಂದ್ ಮಾಡಬೇಕು. ಬಂದ್ ಮಾಡಿ ವಿದ್ಯಾರ್ಥಿಗಳನ್ನು ಶಿಕ್ಷಣ ಕೊಡಿಸ್ಬೇಕು. ನಾವು BPED ಮುಗಿಸ್ಬೇಕಾದ್ರೆ ಅವರಿಗೆ 1 ಲಕ್ಷದಿಂದ 2 ಲಕ್ಷ ಬಡವರು ರೈತರ ಮಕ್ಕಳು ಎಲ್ಲಿ ಮುಗಿಸ್ಬೇಕು ಸರ್? 2 ಲಕ್ಷ ಹಾಕಿ. ಆದ್ದರಿಂದ 2 ಲಕ್ಷ 3 ಲಕ್ಷನ ಖರ್ಚು ಮಾಡಿ ನಾವು BPEDನ್ನು ಮುಗಿಸಿರ್ತೀವಿ. ಇದರಿಂದ 15 ವರ್ಷ ಆಯ್ತು. ಈಗ ನಮಗೆ ಏಜನ್ನು ಈಗ 42 ಕ್ರಾಸ್ ಆಗಿದೆ. ದಯವಿಟ್ಟು ಶಾಲಾ ಶಿಕ್ಷಣ ಇಲಾಖೆದವರು 45ರಿಂದ 48 ಏಜನ್ನು ರಿಲೆಕ್ಷನ್ ಮಾಡಬೇಕು. ಆದರೆ ನಾವು ಶಾಲೆ ಶಿಕ್ಷಣ ರೈತರ ಮಕ್ಕಳು ನಮಗೆ ಇಂಗ್ಲೀಷ್ ಇಲ್ಲ. ಸರ್ಕಾರನೇ ಶಾಲೆಯಲ್ಲಿ ನೇಮಕ ಮಾಡುವಾಗ ಶಾಲೆ ಶಿಕ್ಷಕರನ್ನೇ ಕೊಟ್ಟಿಲ್ಲ ಇಂಗ್ಲೀಷ್ ಶಿಕ್ಷಕರು. ಆದ್ದರಿಂದ ಕನ್ನಡದಲ್ಲಿ ನಾವು ಮಾಧ್ಯಮಿಕದಲ್ಲಿ BPEDನ್ನು ಮುಗಿಸಿದ್ದೇವೆ. ಈಗ ಇಂಗ್ಲೀಷನ್ನು ತಂದಿದೆ. ಆದ್ದರಿಂದ ಅದು ಇಂಗ್ಲೀಷನ್ನು ಬರವಣಿಗೆ ಮುಖಾಂತರ ಸಂಪೂರ್ಣವಾಗಿ ತೆಗೆದು ಹಾಕಬೇಕು. ನೀವು ಯಾವಾಗ ನೇಮಕಾತಿ ಮಾಡ್ತೀರೋ ಆವಾಗ ನಾವು ಹೋರಾಟಗೇನೆ ಮಾಡ್ತೀವಿ. ಅಲ್ಲಿವರೆಗೆ ಕೋರ್ಟ್ಗೆ ಹೋಗ್ತೀವಿ. ಆದ್ದರಿಂದ ನಾವು ರೈತರ ಮಕ್ಕಳಾಗಿ ನಾವು ಕನ್ನಡದಲ್ಲಿ ಮತ್ತು ಇಂಗ್ಲೀಷನ್ನು ಪೂರ್ಣವಾಗಿ ತೆಗೆದು ಹಾಕಿ ಅದು ಏನಪ್ಪ ಅಂದ್ರೆ ಹಳೆ ಪದ್ಧತಿಯನ್ನು ಮುಂದುವರಿಸಬೇಕಂತೇಳಿ ನಾವು ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಈ ಮುಖಾಂತರ ಇದು ಭಾಳ ಗಂಭೀರವಾಗಿ ನಾವು ರೈತರ ಮಕ್ಕಳಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದು ಬಂದು ಪರಿಗಣಿಸಬೇಕೆಂದು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ತೀನಿ. ಸರ್, ನಾವು BCom B.Ed ಸ್ಟೂಡೆಂಟ್ಸ್. ಈ ಹಿಂದೆ 2014ರಲ್ಲಿ ಸರ್ ನಮಗೆ BCom ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 2020ರಲ್ಲೂ ಕೂಡ ಇವರು TET ಬರೆಯೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. TETಯಲ್ಲಿ ನಮಗೆ ಸೋಷಿಯಲ್ ಸೈನ್ಸ್ ಅಂತಲೇ ಕನ್ಸಿಡರ್ ಮಾಡಿರೋದು. ಇವಾಗ ಇವ್ರು ಕೇಳಿದರೆ ನಮಗೆ ಸಬ್ಜೆಕ್ಟ್ ಇಲ್ಲ ಅಂತ ಹೇಳ್ತಾರೆ ಸರ್. ಮತ್ತು ಸೋಷಿಯಲ್ ಸೈನ್ಸ್ ಓದಿಲ್ಲದೆ ನಾವು TET ಪಾಸ್ ಮಾಡೋಕ್ಕಂತೂ ಆಗಲ್ಲ. ಅದೇ ರೀತಿ 2022ರಲ್ಲಿ ಜಯಶ್ರೀ ಅಣ್ಣವರು ಕೂಡ ಕೋರ್ಟಿಗೆ ಹೋಗಿದ್ರು. ಕೋರ್ಟ್ ಆರ್ಡ್ರ್ ಇದೆ ಸರ್, ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ಇದು ಕೋರ್ಟ್ ಆರ್ಡ್ರ್. ಎಕ್ಸಾಮ್ ಬರ್ಸಿದ್ದಾರೆ. ಅವ್ರಿಗೆ ಆಫ್ಲೈನ್ ಅಪ್ಲಿಕೇಶನ್ ತುಂಬಿಸ್ಕೊಂಡು ಎಕ್ಸಾಮ್ ಬರ್ಸಿದ್ದಾರೆ. ಮತ್ತು ಇವರೇ BCom B.Ed ಸ್ಟೂಡೆಂಟಿಗೆ ಅತಿಥಿ ಶಿಕ್ಷಕರಾಗಿ ನೇಮಕ ಮಾಡ್ಕೊಂಡಿದ್ದಾರೆ ಸರ್. ಸುಮಾರು ಜನ ಇದ್ದಾರೆ. ಅದರಲ್ಲಿ ಇವರು ಒಂದು ಎಕ್ಸಾಂಪಲ್ ನಾನು ತಂದಿರೋದು. ಅತಿಥಿ ಶಿಕ್ಷಕರಾಗಿ ನೇಮಕ ಮಾಡ್ಕೊಂಡು ಇವ್ರಿಗೆ ದುಡಿಸ್ಕೋತಾರೆ. ಆದರೆ ಶಾಶ್ವತವಾಗಿ ಟೀಚರ್ಸ್ ಇವ್ರಿಗೆ ಬೇಡವಾ BCom B.Ed ಸ್ಟೂಡೆಂಟು? ನಾನು ಇವತ್ತು ಬೆಂಗಳೂರು ಫ್ರೀಡಮ್ ಪಾರ್ಕಿಗೆ ಬಂದಿದ್ದೀನಿ ಅಂತಂದರೆ ನಮ್ಮ ಪ್ರಾಥಮಿಕ ದೈಹಿಕ ಶಿಕ್ಷಕರ ನೇಮಕಾತಿ ಸುಮಾರು 20 ವರ್ಷಗಳ ಹಿಂದೆ ಆಗಿತ್ತು. ಆದರೆ ಈಗ ಮಾತ್ರ ನೇಮಕಾತಿಗೆ ಆದೇಶ ಮಾಡಿದ್ದಾರೆ. ಆದರೆ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಮಾಡಿದ್ದಾರೆ. DPED, CPED, BPED, MPED ಆದಂಥ ಭಾಳಷ್ಟು ದೈಹಿಕ ಶಿಕ್ಷಕರಿದ್ದಾರೆ. ಆದರೆ 20 ವರ್ಷಗಳ ನಂತರ ಇವತ್ತು ನೇಮಕಾತಿ ಮಾಡಿದ್ದಾರೆ. ಓಕೆ, ಆದರೆ ಅದರಲ್ಲಿ ಡಿಸ್ಕ್ರಿಪ್ಟಿವ್ ಅಂತ ಬರವಣಿಗೆ ಮುಖಾಂತರ ಮಾಡಿದ್ದಾರೆ. ನಾವು ಎಲ್ಲಿ 20 CPED, DPED ಯಾವತ್ತಿಗೂ ಏನು
ಬರವಣಿಗೆ ಮುಖಾಂತರ ಮಾಡಿಲ್ಲ. ಆದರೆ ಇವಾಗ ಮಾತ್ರ ಒಂದು CET ಮುಖಾಂತರ ಮಾಡಿದ್ದಾರೆ. ಓಕೆ, ಆ CETಯನ್ನು ನಾವು ಒಪ್ಕೊಳ್ತೀವಿ, CETಯನ್ನು ನಾವು ಅದನ್ನು ಬರಿತೀವಿ. ಆದರೆ ಬರವಣಿಗೆ ಮುಖಾಂತರ ಬರೆಯೋದಂದರೆ ಹೇಗೆ? ಬೇರೆ ರಾಜ್ಯ ಯಾವ ರಾಜ್ಯದಲ್ಲಿ ಇಲ್ಲ, ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಕೂಡ ಇಲ್ಲ ಬರವಣಿಗೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ? ಈ ಸರ್ಕಾರಕ್ಕೆ ನಾನು ಧಿಕ್ಕಾರವನ್ನು ಕೂಗ್ತೇನೆ. ಸುಮಾರು 20 ವರ್ಷಗಳಿಂದ ನಾವು DPEd ಮುಗಿಸ್ಕೊಂಡು, BPEd ಮುಗಿಸ್ಕೊಂಡು, MPEd ಮುಗಿಸ್ಕೊಂಡು ಸರ್ಕಾರದವ್ರು ಏನು ಹೇಳ್ತಾರೆ, ಒಲಿಂಪಿಕ್ನಲ್ಲಿ ಮೆಡಲ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಒಲಿಂಪಿಕ್ ಎಲ್ಲಿಂದ ಮೆಡಲ್ ಆಗಬೇಕು? ಒಬ್ಬ ದೈಹಿಕ ಶಿಕ್ಷಕನಿಂದ ಮಾತ್ರ ಸಾಧ್ಯ. ಒಲಿಂಪಿಕ್ನಲ್ಲಿ ಮೆಡಲ್ ಆಗಬೇಕಂತಂದರೆ ಇವತ್ತು ಕಾಮನ್ವೆಲ್ತ್ ಕ್ರೀಡಾಕೂಟ ನಡೀತಾ ಇದೆ. ಭಾರತ ದೇಶದವರು ಕೂಡ ಮೀರಾಬಾಯಿ ಚಾನು ಸತತ 3 ಕಾಮನ್ವೆಲ್ತಲ್ಲಿ ಗೋಲ್ಡ್ ಮೆಡಲ್ ವೇಟ್ ಲಿಫ್ಟಿಂಗಲ್ಲಿ ಮಾಡಿದ್ದಾಳೆ. ಅದಕ್ಕೆ ಮೂಲ ಕಾರಣ ಒಬ್ಬ ದೈಹಿಕ ಶಿಕ್ಷಕ. ನೆನಪಿರಲಿ ಸರ್ಕಾರಕ್ಕೆ. ಈ ಸರ್ಕಾರಕ್ಕೆ ನಾನು ಧಿಕ್ಕಾರ ಕೂಗ್ತಾ ಇದ್ದೇನೆ. ಆದರೆ ಬೆರಳು ಎಣಿಕೆಯಷ್ಟು ಕಾಲ್ಫರ್ ಅಂದರೆ ನೇಮಕಾತಿ ಅದನ್ನು, ಇದು ಬಹಳ ಅನ್ಯಾಯ. ಈ ಸರ್ಕಾರಕ್ಕೆ ನಾನು ನೇರವಾಗಿ ಧಿಕ್ಕಾರವನ್ನು ಕೂಗ್ತೇನೆ. ಆದಷ್ಟು ಸರ್ಕಾರ ನೇಮಕಾತಿಯನ್ನು ಸಂಖ್ಯೆಯನ್ನು ಹೆಚ್ಚಿಸಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹೋರಾಟ ಮಾಡಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ ಸೇರಿದ್ದೀವಿ. ಇದರ ಮೂಲ ಉದ್ದೇಶ ಇಷ್ಟೇ. ನಾವೆಲ್ಲ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟಂಥ ಆಕಾಂಕ್ಷಿಗಳಾಗಿದ್ದು 2 ದಶಕಗಳಿಂದ ದೈಹಿಕ ಶಿಕ್ಷಣ ನೇಮಕಾತಿ ಮಾಡಿಕೊಳ್ಳದೆ ಈ ಸರ್ಕಾರಗಳು ಮಲತಾಯಿ ಧೋರಣೆಯನ್ನು ಅನುಸರಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯನೇ. ಹಲವಾರು ವರ್ಷಗಳಿಂದ ನಾವು ಆಕಾಂಕ್ಷಿಗಳಾಗಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ವು. ಈ ಬಾರಿ ಸರ್ಕಾರದಲ್ಲಿ ನಮಗೆ ಒಳ್ಳೆಯ ರೀತಿ ಪೋಸ್ಟಿಂಗ್ ಸಿಗ್ಬೋದು, ಆ ಮೂಲಕ ನಾವೆಲ್ಲರೂ ಕೂಡ ವೃತ್ತಿಯನ್ನು ತಗೊಂಡು ಸಮಾಜದಲ್ಲಿ ಒಂದು ಗೌರವಯುತ ಬದುಕನ್ನು ಬದುಕಬಹುದು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಶಯ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ವಿ. ಆದರೆ ಸರ್ಕಾರ ವ್ಯವಸ್ಥಿತವಾದ ಹುನ್ನಾರ ಮತ್ತು ಷಡ್ಯಂತ್ರಗಳ ಮುಖಾಂತರ ನಮ್ಮನ್ನು ಹೊರಗಡೆ ಇಡ್ತಾ ಇದೆ ಅನ್ನುವಂಥ ಒಂದು ಪರಿಭಾವನೆ ನನಗೆ ಬರ್ತಾ ಇದೆ. ಕಾರಣ ಇಷ್ಟೇ ನೋಡಿ, ಈಗ ಇಲ್ಲದೆ ಇರತಕ್ಕಂಥ ಇಷ್ಟು ವರ್ಷಗಳ ಕಾಲ ನೇಮಕಾತಿ ಪರೀಕ್ಷೆಗಳು MCQ ಮಾದರಿಯಲ್ಲಿ ಇರ್ತಾ ಇತ್ತು, ಆಬ್ಜೆಕ್ಟಿವ್ ಟೈಪ್ ಇರ್ತಾ ಇತ್ತು. ಈಗ ಸಡನ್ ಆಗಿ ಅದನ್ನು ಡಿಸ್ಕ್ರಿಪ್ಟಿವ್ ಆಗಿ ತಂದು ಎಲ್ಲರಿಗೂ ಗೊಂದಲ ಸೃಷ್ಟಿ ಮಾಡಿ ಅದರಲ್ಲೂ 35% ನೀವು ಅಂಕವನ್ನು ಗಳಿಸಲೇಬೇಕು, ಆಗಿದ್ದಾಗ ಮಾತ್ರ ನೀವು ಎಲಿಜಿಬಿಲಿಟಿ ತಗೊಳ್ಳಿಕ್ಕೆ ಸಾಧ್ಯ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅನ್ನುವಂಥದ್ದನ್ನು ಹೊಸದಾಗಿ ರೂಲ್ಸನ್ನು ಇಂಟ್ರಡ್ಯೂಸ್ ಮಾಡಿರೋದ್ರಿಂದ ನಮ್ಮನ್ನು ಎಲ್ಲೋ ಇವರು ನೇಮಕಾತಿಯಿಂದ ಆಚೆ ಇಡ್ತಕ್ಕಂಥ ಒಂದು ದೊಡ್ಡ ಹುನ್ನಾರ ಮಾಡಿದಾರೇನೋ, ಅದ್ರ ಮುಖಾಂತರ ಬರೀ ಕಣ್ಣೋರ್ಸ ತಂತ್ರ ಮಾಡ್ತಾ ಇದ್ದಾರೆ ಸರ್ಕಾರ ಅನ್ನುವಂಥದ್ದು ನನ್ನ ಬಲವಾದ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತೀನಿ. ಅದ್ರ ಮುಖಾಂತರ ಅದಲ್ಲದೆ ಸರ್, ಪ್ರಾಥಮಿಕ ಹಂತದಿಂದ ಹಿಡಿದು ವಿಶ್ವವಿದ್ಯಾನಿಲಯ ಹಂತದವರೆಗೂ ಕೂಡ ದೈಹಿಕ ಶಿಕ್ಷಣ ವಿಷಯಕ್ಕೆ ಪ್ರಾಧಾನ್ಯತೆಯನ್ನೇ ಕೊಟ್ಟಿಲ್ಲ. ಯಾವುದಾದರೂ ಒಂದು ವಿಷಯ ಏನಾದರೂ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಒಳಗೊಂಡಿದ್ದು ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಂತ ಹೇಳಿದ್ರೆ ಅದು ದೈಹಿಕ ಶಿಕ್ಷಣ ವಿಷಯ ಅಂತ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಈಗ ಸದೃಢವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು, ವಿದ್ಯಾರ್ಥಿಗಳಲ್ಲಿ ಶಿಸ್ತು ಪಾಲನೆಯನ್ನು ಕಲಿಸಬೇಕು, ಸಮಯವನ್ನು ನಿರ್ವಹಿಸುವಂಥ ಒಂದು ಕೌಶಲ್ಯವನ್ನು ಅವರು ಕಲಿಸ್ಕೊಡ್ಬೇಕು. ಇವೆಲ್ಲ ಮೌಲ್ಯಗಳನ್ನ ತುಂಬಿ ನಾವು ಒಬ್ಬ ಒಳ್ಳೆಯ ನಾಗರಿಕನಾಗಿ ನಾವು ದೇಶಕ್ಕೆ ಸಮರ್ಪವಾಗಿ ನೀಡಬೇಕು ಅಂತ ಹೇಳಿದ್ರೆ ಅವರಿಗೆ ದೈಹಿಕ ಶಿಕ್ಷಣ ಅನ್ನುವಂಥದ್ದು ಕಡ್ಡಾಯವಾಗಿ ಬೇಕೇ ಬೇಕು. ಶಾಲಾ ಹಂತದಿಂದ ಮಗುವಿನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ದೈಹಿಕ ಶಿಕ್ಷಣ ಅವರಿಗೆ ಬೆನ್ನೆಲುಬಾಗಿ ನಿಲ್ಲುತ್ತೆ. ಹಾಗಾಗಿ ಈಗ ನೋಡಿ ಸರ್, ನೀವು ಪ್ರೈವೇಟ್ ಸ್ಕೂಲಲ್ಲಿ ಒಂದೊಂದು ಶಾಲೆಯಲ್ಲೂ ಕೂಡ 20 ರಿಂದ 25 ಜನ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಇರ್ತಾರೆ. ಇದೇ ನಿಮ್ಮ ಶಿಕ್ಷಣ ಇಲಾಖೆ BOಗಳು ಹೋಗ್ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಏನಾದರೂ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಇಲ್ಲ ಅಂದರೆ ನೋಟಿಸ್ನ ಕೊಟ್ಟು ಬರ್ತೀರಿ. ಆದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಇಲ್ಲ, ನೀವು ಅದನ್ನು ಯಾಕೆ ಪ್ರಶ್ನೆ ಮಾಡೋದಿಲ್ಲ? ಹಾಗಾದರೆ ನಿಮ್ಮ ಉದ್ದೇಶ ಏನಂದರೆ ನಿಮ್ಮ ಮಕ್ಕಳೆಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ, ಹಾಗಾಗಿ ನಿಮಗೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಬೇಕು, ನಿಮ್ಮ ಮಕ್ಕಳೆಲ್ಲರೂ ಕೂಡ ಚೆನ್ನಾಗಿ ಸದೃಢವಾಗಿರಬೇಕು. ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲರೂ ನಿರ್ಗತಿಕರು ಹೋಗ್ತಾರೆ, ಯಾರು ಅಬಲರಾಗಿರ್ತಾರೆ ಅಂಥವ್ರು ಹೋಗ್ತಾರೆ, ಅವ್ರ ಮಕ್ಕಳಿಗೆ ನೀವು ದೈಹಿಕ ಶಿಕ್ಷಣವನ್ನು ನೀಡಬಾರ್ದು ಅನ್ನುವಂಥ ಒಂದು ಉದ್ದೇಶ ನಿಮ್ಮದಿದೆಯಾ ಅನ್ನುವಂಥದ್ದು ನನ್ನ ಒಂದು ಅವ್ರಿಗೆ ಪ್ರಶ್ನೆಯನ್ನು ಕೇಳ್ತೀನಿ. ಅದಲ್ಲದೆ ಈಗ ನೋಡಿ ಸರ್, ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ಪದವಿ ಪೂರ್ವ ಶಿಕ್ಷಣ ಇಲಾಖೆ PU ಕಾಲೇಜ್ ಅಂತ ಏನು ಹೇಳ್ತೀವಿ, ಅಲ್ಲಿ ನಮಗೆ ರೆಕ್ರೂಟ್ಮೆಂಟ್ ಅವಕಾಶನೇ ಕೊಟ್ಟಿಲ್ಲ. ಕಳೆದ 2-3 ಪೋಸ್ಟಿಂಗ್ಸು ಅದು ಪ್ರಮೋಷನ್ ಮೇಲೆ ಹೋಗಿರೋದು ಬಿಟ್ಟರೆ ರೆಕ್ರೂಟ್ಮೆಂಟ್ ಪ್ರೋಸೆಸ್ಸನ್ನೇ ಮಾಡಿಲ್ಲ. ವಿಶ್ವವಿದ್ಯಾನಿಲಯಗಳಲ್ಲೂ ಕೂಡ ಸಾಕಷ್ಟು ಪೋಸ್ಟಿಂಗ್ಸ್ಗಳು ಖಾಲಿ ಉಳಿದಿದೆ. ಪದವಿ ಶಿಕ್ಷಣ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನೋಡಿ ನಮ್ಮನ್ನು ಹೇಗೆ ಹೊರಗಿಡಬೇಕು ಅನ್ನೋ ಒಂದು ಹುನ್ನಾರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕನ್ಸಲ್ಟೇಟ್ ಪೇ ಅನ್ನೋಂಥ ಒಂದು ಹೊಸ ಒಂದು ನಿಯಮವನ್ನು ತಂದು ಆ ಮುಖಾಂತರ ನಮ್ಮನ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಮ್ಮನ್ನು ತಗೊಳ್ಳದೇ ಇರತಕ್ಕಂಥ ಒಂದು ಹುನ್ನಾರವನ್ನು ಮಾಡಿ ಅದರಿಂದನೂ ಕೂಡ ನಮ್ಮನ್ನು ವಂಚಿತರಾಗಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಸ್ತುತ ಏನು ಈಗ ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ C&R ರೂಲಲ್ಲಿ, ಅದರಲ್ಲಿ ಸಾಕಷ್ಟು ಗೊಂದಲಗಳಿದೆ ಸರ್. ಅದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, CPEd ಅವರು ಮತ್ತು BPEd ಅವರನ್ನು CPEd DPEd ಎರಡೂ ಕೂಡ ಒಂದೇ ರೀತಿಯಾದಂಥ ಪಠ್ಯಕ್ರಮವನ್ನು ಹೊಂದಿರ್ತದೆ, ಅದ್ರ ಜೊತೆಗೆ ಒಂದೇ ರೀತಿಯಾದಂಥ ಮಾದರಿಯ ತರಬೇತಿಯನ್ನು ಹೊಂದಿರ್ತದೆ. ಆದರೆ DPEd ಅವರು ಮಾತ್ರ ಅವಕಾಶ ಕೊಟ್ಟಿದ್ದಾರೆ, ಅಲ್ಲಿ CPEd ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. ಅವ್ರಿಗೂ ಕೂಡ ಬರೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ಡಿಸ್ಕ್ರಿಪ್ಟಿವ್ ಏನು ಮಾಡಿದ್ದಾರೆ ಇದನ್ನು ಘಂಟಾಘೋಷವಾಗಿ ನಾನು ಹೇಳ್ತಾ ಇದ್ದೀನಿ. ನಾನೊಬ್ಬನೇ ಅಲ್ಲ, ಆಲ್ಮೋಸ್ಟ್ ಎಲ್ಲ ಆಕಾಂಕ್ಷಿಗಳು ಸ್ಪರ್ಧಾರ್ಥಿಗಳು ಏನು ಇದನ್ನು ಈ ಕೂಡಲೇ ಸರ್ಕಾರ ನಿರ್ಧಾರವನ್ನು ಕೈ ಬಿಡಬೇಕು. ಅದರ ಮುಂಚೆ ಏನಿತ್ತು ಆಬ್ಜೆಕ್ಟಿವ್ ಟೈಪು ಅದನ್ನು ನಾವು ಎಕ್ಸಾಮನ್ನು ಮಾಡಬೇಕು, ಅದ್ರ ಮುಖಾಂತರ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಬೇಕು ಅಂತ ಹೇಳ್ತಾ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೀನಿ ಸರ್. ಧನ್ಯವಾದ ಸರ್. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಡಿಸ್ಕ್ರಿಪ್ಟಿವ್ ಪೇಪರ್ ಇಟ್ಟಿದ್ದಾರೆ, ಹೌದು ಒಪ್ಕೊತೀನಿ. ಇದು ಎಷ್ಟು ಸಮಂಜಸತೆ ನನಗಂತೂ ಗೊತ್ತಾಗ್ತಿಲ್ಲ. ಯಾಕೆಂದರೆ 1 ಲಕ್ಷ ಹುದ್ದೆಗೆ ಮಿನಿಮಮ್ ಕೊಟ್ಟಿರ್ತಕ್ಕಂಥದ್ದು 44 ಹುದ್ದೆ PSTRಗೆ. HSTRಗೆ ಕೊಟ್ಟಿರೋದು ಥ್ರೂಔಟ್ ಕರ್ನಾಟಕಕ್ಕೆ 131 ಪೋಸ್ಟು.
ಆದರೆ ಡಿಸ್ಕ್ರಿಪ್ಟಿವ್ ಆದರೆ ಮಿನಿಮಮ್ 1 ಲಕ್ಷ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಿರೋ 1 ಲಕ್ಷ ಪೇಪರ್ನ ಒಬ್ಬ ವ್ಯಾಲ್ಯೂಯೇಷನ್ಗಾರ ಯಾವ ರೀತಿ ವ್ಯಾಲ್ಯೂ ಮಾಡ್ಬೋದು? ಅವನಿಗೆ ಮಿನಿಮಮ್ ಒಂದು 5 ಪೇಪರ್ 6 ಪೇಪರ್ ಮಾಡೋವಷ್ಟು ಪೇಷನ್ಸ್ ಇರ್ತದೆ. ಅದಾದಮೇಲೆ ಅದೇ ಸಮಂಜಸತೆ ಇರ್ತದಾ? ಇದನ್ನು ಒಂಚೂರು ಥಿಂಕ್ ಮಾಡ್ಬೇಕು ಸರ್. ಅದ್ರ ಜೊತೆ ನಾನು ಇನ್ನೊಂದು ಕೇಳ್ಕೊಳೋದು, ಈಗ ಸೆಲೆಕ್ಷನ್ ಕ್ರೈಟೀರಿಯಾ ಇಟ್ಟಿದ್ದಾರೆ C&R ರೂಲಲ್ಲಿ. ಸ್ಪರ್ಧಾತ್ಮಕ ಪರೀಕ್ಷೆ 85%, 13% ಡಿಗ್ರಿ, 2% BPED ಇಟ್ಟಿದ್ದಾರೆ. ನಾನು ಇದನ್ನು ಯಾಕೆ ಈ ಮಾತು ಕೇಳ್ತಾ ಇದ್ದೀನಿ ಅಂದರೆ, ಸರ್ ನೀವು 13% ಏನು ಡಿಗ್ರಿ ಇಟ್ಟಿದ್ದೀರೋ ಅದು ನಮ್ಮ ವೃತ್ತಿ ಬಾಂಧವರಿಗಲ್ಲ ಸರ್. ಯಾಕೆಂದರೆ ನಮ್ಮ ವೃತ್ತಿ ಬಾಂಧವರಲ್ಲಿ ನಾವು ಡಿಗ್ರಿಲಿ ಏನು ಸ್ಟಡಿ ಮಾಡ್ತೀವಿ ಅದನ್ನು ಯಾವುದು ನಮ್ಮ ದೈಹಿಕ ಶಿಕ್ಷಣ ವೃತ್ತಿಲಿ ನಾವು ಅಳವಡಿಸ್ಕೊಂಡು ಟೀಚ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸರ್. ಯಾಕೆಂದರೆ ನಾವು ಏನು BPED MPEDಲ್ಲಿ ಕಲಿತೀವಿ, ಏನು ಪ್ರಶಿಕ್ಷಣಾರ್ಥಿಗಳಾಗಿ ನಾವು ಕಲ್ತಿರ್ತೀವಿ BPED ಪ್ರೊಫೆಷನಲ್ ಕೋರ್ಸಲ್ಲಿ, ಅದನ್ನು ಮಾತ್ರ ನಾವು BPED ಆಗಿ ಟೀಚ್ ಮಾಡೋಕ್ಕೆ ಸಾಧ್ಯ. ಏನಕ್ಕೆ 13% ಡಿಗ್ರಿ ನಮಗಿಟ್ಟಿದ್ರೆ ನನಗೆ ಇವತ್ತಿನವರೆಗೂ ಒಂದು ಕ್ವಶನ್ ಮಾರ್ಕ್ ಆಗಿದೆ ಸರ್. ಯಾಕೆಂದರೆ BEDಗೆ ಇಟ್ಟಿರೋದು ಅದು ಗುಡ್. ಯಾಕೆಂದರೆ BEDಲ್ಲಿ ಇರ್ತಕ್ಕಂಥದ್ದು ಡಿಗ್ರಿಲಿ ಏನು BAನಲ್ಲಿ ಓದಿರ್ತದೆ ಅದೇ ಸಿಲೆಬಸ್ನ ಇಟ್ಕೊಂಡು ಅದೇ ವಿಷಯ ಸಾರಾಂಶಗಳನ್ನ ಇಟ್ಕೊಂಡು ಅವರು BED ಮಾಡಿಕೊಂಡು ಮಕ್ಳಿಗೆ ಟೀಚ್ ಮಾಡಿದ್ರೆ ಅದೊಂದು ಅನುಕೂಲ ಸರ್. ಆದರೆ ಇಲ್ಲಿ BPED ಮಾಡಿರ್ತಕ್ಕಂಥ ಮಕ್ಕಳಿಗೆ ಡಿಗ್ರಿ 13% ನನ್ನ ಅನಿಸಿಕೆ ಅನವಶ್ಯಕ ಅಂತ. ಯಾಕೆಂದರೆ 2% ಇಟ್ಟಿರೋದನ್ನ ಅದನ್ನೇ 15% ಮಾಡಿ, ಸ್ಪರ್ಧಾತ್ಮಕ ಪರೀಕ್ಷೆ 85% ಮಾಡಿ, ಟೋಟಲ್ 100% ಮಾಡಿ. ಡಿಗ್ರಿ ನಮಗೇನಿದೆ ಡಿಗ್ರಿ ಕ್ಯಾನ್ಸಲ್ ಮಾಡಿ ಸರ್. ಯಾಕೆಂದರೆ 13% ಡಿಗ್ರಿಲಿರ್ತಕ್ಕಂಥ ವಿಷಯ ಸಾರಾಂಶಗಳನ್ನ ನಾವು ಯಾವುದನ್ನೂ ತಿಳಿಪಡಿಸೋಕ್ಕಾಗಲ್ಲ ಸರ್. ಯಾಕೆಂದರೆ ನಾವು BPEDಲ್ಲಿ ಏನು ಕೋರ್ಸ್ ಮಾಡಿರ್ತೀವೋ 2% ಇರೋದನ್ನ ಅದನ್ನೇ 15% ಮಾಡಿಕೊಡಿ. 85% CET, 15% BPED ಕೊಡಿ. ಯಾಕೆಂದರೆ BED ವಿದ್ಯಾರ್ಥಿಗಳು ಮಾತ್ರ ಡಿಗ್ರಿಲಿ ಓದಿರ್ತಕ್ಕಂಥ ವಿಷಯ ಸಾರಾಂಶಗಳನ್ನ ಇಟ್ಕೊಂಡು ಅವರು ಟೀಚ್ ಮಾಡೋಕೆ ಅನುಕೂಲ ಆಗ್ತದೆ. ಆದರೆ ನಮ್ಮ ಪ್ರೊಫೆಷನಲ್ ಕೋರ್ಸಲ್ಲಿ ಆ ಥರ ಬರಲ್ಲ ಸರ್. ಯಾಕೆಂದರೆ ನಾವು BPED MPEDಲ್ಲಿ ಏನು ಪ್ರಾಕ್ಟಿಕಲ್ ಓರಿಯೆಂಟೆಡಾಗಿ ಕಲಿತೀವಿ ಅದನ್ನು ಮಾತ್ರ ನಾವು ಟೀಚ್ ಮಾಡೋಕ್ಕೆ ಸಾಧ್ಯ ಸರ್. ಅದ್ರ ಜೊತೆ ಸರ್ ನಾನು ಇನ್ನೊಂದು ಮಾತು ಕೇಳ್ಕೊತೀನಿ ಅನ್ನೋದು ಇಷ್ಟೇ ಸರ್. ಯಾಕೆಂದರೆ ಎಲ್ಲರೂ ಫಿಟ್ನೆಸ್ ಲೆವೆಲ್ ಮೇಂಟೈನ್ ಮಾಡಿ ಅಂತಾರೆ. ಇವತ್ತೆಲ್ಲ ಡಾಕ್ಟರ್ಸ್ ಎಲ್ಲ ಹೋದ್ರು ಮೆಡಿಸಿನ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾವೇನು ಹೇಳ್ತಾರೆ, ಜಾಗ್ ಮಾಡಿ ವಾಕ್ ಮಾಡಿ ಅಂತ ತಿಳಿಸ್ತಾರೆ. ನೀವೊಂದು ಅರ್ಥ ಮಾಡ್ಕೊಳ್ಳಿ ಸರ್, ಮಕ್ಕಳಲ್ಲಿ ಇವತ್ತಿನ ಯಾವ ಶಾಲೆ ಮಕ್ಕಳಲ್ಲೂ ಕಾರ್ಡಿಯೋವೆಸ್ಕ್ಯುಲರ್ ಎಂಡೋರೆನ್ಸ್ ಇಲ್ಲ ಸರ್. ಯಾಕೆಂದರೆ ಕಾರ್ಡಿಯೋವೆಸ್ಕ್ಯುಲರ್ ಎಂಡೋರೆನ್ಸ್ ಇಲ್ಲ ಅಂದರೆ ದೇಶದಲ್ಲಿ 90% ಜನ ಇವತ್ತು ಹಾರ್ಟ್ ಅಟ್ಯಾಕ್ ಬಂದು ಸಾಯ್ತಿದ್ದಾರೆ ಸರ್. ಥಿಂಕ್ ಮಾಡಿ ಸರ್, ಒಂದು ಸ್ವಲ್ಪ ಥಿಂಕ್ ಮಾಡಿ ಯೋಚನೆ ಮಾಡಿ. ದೈಹಿಕ ಶಿಕ್ಷಣ ವೃತ್ತಿ ಎಷ್ಟು ಮುಖ್ಯ ಅನ್ನೋದು ನೀವು ಏನೇ ಎಜುಕೇಷನ್ ಮಾಡಿ ಎಲ್ಲಿಗೆ ದೊಡ್ಡ ಹಂತಕ್ಕೆ ಹೋದ್ರು ನಿಮ್ಮ ಆರೋಗ್ಯದಲ್ಲಿ ಫಿಸಿಕಲ್ ಫಿಟ್ನೆಸ್ ಇಲ್ಲ ಅಂದರೆ ಎಲ್ಲ ವ್ಯರ್ಥನೆ ಸರ್. ಇವತ್ತಿನ ಆರೋಗ್ಯ ಮುಖ್ಯವಾಗಿದೆ. ಮಕ್ಕಳಲ್ಲಿ ಖಿನ್ನತೆಗೊಳಗಾಗ್ತಿದ್ದಾರೆ. ಮಕ್ಕಳಲ್ಲಿ ಯೋಚನೆ ಮಾಡಿ ಸರ್, ಒಬ್ಬ ಟೀಚರ್ ಅದನ್ನು ಲೆಸನ್ ಪ್ಲ್ಯಾನ್ ಬರೀಬೇಕಾದ್ರೆ 40 ಮಿನಿಟ್ಸು ತರಗತಿಲಿ 30 ಮಿನಿಟ್ಸ್ ಟೀಚ್ ಮಾಡಿರು, ಮಿನಿಮಮ್ 10 ಮಿನಿಟ್ಸು ರಿಕ್ರಿಯೇಷನ್ ಆಡಿಸಿ ಅವರಿಗೆ ಮನೋರಂಜನೆ ಕೊಟ್ಟು ನೆಕ್ಸ್ಟ್ ತರಗತಿಗೆ ಅವ್ರನ್ನೇನು ಮಾಡಬೇಕು, ಮೈಂಡ್ ರಿಲ್ಯಾಕ್ಸೇಷನ್ ಕೊಡಬೇಕಾಗಿದೆ ಸರ್. ಅದೊಂದು ಸ್ವಲ್ಪ ಥಿಂಕ್ ಮಾಡಿ ಸರ್. ಆದರೆ ಇನ್ನೊಂದು ಸರ್, ಈಗ 131 ಪೋಸ್ಟ್ ಏನು ಬಿಟ್ಟಿದ್ದಾರೆ, 44 ಪೋಸ್ಟ್ ಏನು ನಾನ್ ಕಲ್ಯಾಣ ಕರ್ನಾಟಕ ಬಿಟ್ಟಿದ್ದಾರೆ PSTR HSTRದು ಸರ್. ಅದರ ರೋಸ್ಟ್ರಿಗೆ ಸಾಲಲ್ಲ ಸರ್. 4 ಡಿವಿಷನ್ ಅಪ್ಲಿಕೇಶನ್ ಹಾಕ್ತಾರೆ, ಒಂದೊಂದು ಪೋಸ್ಟ್ ಬರಲ್ಲ. ಥಿಂಕ್ ಮಾಡಿ ಸರ್, ಡಿಸ್ಟಿಕ್ಕಿಗೆ ಒಂದೊಂದು ಪೋಸ್ಟ್ ಬರೆಯೋಕ್ಕೆ ಸಾಧ್ಯನಾ? ನೀವು ಒಂದು ಯೋಚನೆ ಮಾಡಿ ಸರ್. 21 ವರ್ಷದಿಂದ PSTR ನೇಮಕಾತಿ ಆಗಿಲ್ಲ, 14 ವರ್ಷದಿಂದ HSTR ನೇಮಕಾತಿ ಆಗಿಲ್ಲ ಸರ್. PUCಲಂತೂ ಹೈಸ್ಕೂಲಲ್ಲಿರ್ತಕ್ಕಂತಹ ಟೀಚರು ಪ್ರಮೋಷನ್ ಆಗಿ 4-5 ಜನ ಹೋಗಿರೋದು ಬಿಟ್ಟರೆ PUCಲಂತೂ ಮೊದಲೇ ನೇಮಕಾತಿ ಆಗಿಲ್ಲ ಸರ್ ಪದವಿ ಪೂರ್ವ ಕಾಲೇಜುಗಳಲ್ಲಿ. ಡಿಗ್ರಿಲಂತೂ ತುಂಬ ಕನ್ಸಾಲ್ಟೇಷನ್ ಫೀಸ್ ಅಂತ ಇಟ್ಟು 40,000ಕ್ಕೆ ನಮ್ಮನ್ನು ನಿಗದಿಪಡಿಸಿ ಇವತ್ತು ಎಲ್ಲರನ್ನೂ ಗೆಸ್ಟ್ ಟೀಚರಾಗೆ ಮುಂದುವರಿಸ್ತಾರೆ ಹೊರತು ನಮ್ಗೆ ಯಾವುದೇ ನೇಮಕಾತಿಲಿ ಅವಕಾಶ ಮಾಡಿಕೊಡ್ತಿಲ್ಲ ಸರ್. ಆದರೆ ನಾವು ಇದೊಂದು ಕೂಗೊಂದು ನಾವು ಸರ್ಕಾರಕ್ಕೆ ಧಿಕ್ಕಾರ ಹಾಕ್ತೀವಿ ಸರ್. ವಯೋಮಿತಿ ಒಂದು ಸರ್. ಯಾಕೆಂದರೆ ನಾನು ಇದನ್ನು ಕೇಳ್ಕೊತಾ ಇರೋದಿಷ್ಟೇ ಸರ್. ಈಗ ಎಲ್ಲ CPED ಈಗ ನೋಡಿ ಸರ್, 2015 ತನಕ CPED ಕೋರ್ಸ್ ಇತ್ತು ನಮ್ಮ ಕರ್ನಾಟಕದಲ್ಲಿ. 2015 ತನಕ CPED ಕೋರ್ಸ್ ಇದ್ದಾಗ ಎಷ್ಟೋ ಜನ CPED 1 ಇಯರ್ ಕೋರ್ಸ್ ಮಾಡ್ಕೊಂಡಿದ್ದಾರೆ. ಆದರೆ ಇವತ್ತು NCERT ರೂಲ್ ತಂದ್ಬಿಟ್ಟು NCERT ರೂಲಲ್ಲಿ DPEDನ ಮ್ಯಾಂಡೇಟ್ರಿ ಐತೆ ಅಂತ ಹೇಳ್ಬಿಟ್ಟು ಬರೀ DPEDನ ಕನ್ಸಿಡರ್ ಮಾಡಿದರೆ ಮತ್ತು HSTRಗೆ ಮತ್ತು PSTRಗೆ CPED ಮಾಡಿದವ್ರಿಗೆ ಯಾಕೆ ಅವಕಾಶ ಕೊಡೋಕ್ಕೆ ಸಾಧ್ಯವಿಲ್ಲ? HSTRಗೆ ಅವ್ರ ಕ್ವಾಲಿಫಿಕೇಷನ್ ಇಲ್ಲ, ಹೌದು. BPED ಮಾಡಿದವ್ರು ಬರೀತಾರೆ ಸರ್. ಆದರೆ CPED ಮಾಡಿದವ್ರಿಗೆ 1 ಇಯರ್ ಕೋರ್ಸ್ ಇರ್ಬೋದು ಅಥವಾ 2 ಇಯರ್ಸ್ ಕೋರ್ಸ್ ಇರ್ಬೋದು, ಅವರಿಗೆ PSTRಗೆ ಕಾಲಾವಕಾಶ ಕೊಡಿ ಸರ್. ಎಷ್ಟು ಬೆಜ್ಜಾನ್ ಪೋಸ್ಟ್ ಖಾಲಿ ಇದ್ದಾವೆ ಸರ್. ಖಾಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ನಾವು ನೇಮಕಾತಿ ಮಾಡಿ ದೈಹಿಕ ಶಿಕ್ಷಣ ತುಂಬಿಕೊಳ್ಳಿ ಸರ್. ಯಾಕೆಂದರೆ ನೀವೊಂದು ಯಾವುದೇ ಕ್ರೀಡಾಕೂಟನಾಗಲಿ ಯಾವುದೇ ಒಂದು ಸ್ಪೋರ್ಟ್ಸ್ ಆಗಲಿ ನೀವು ಥಿಂಕ್ ಮಾಡಿ ಒಂದು ದಿನ ಬಂದು ಅಬ್ಸರ್ವ್ ಮಾಡಿ ಸರ್. ಸರ್ಕಾರಿ ಶಾಲೆಗಳಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾವುದೇ ಒಂದು ಸಮವಸ್ತ್ರ ಇರಲ್ಲ, ಅವರಿಗೆ ಒಂದು ಫೆಸಿಲಿಟಿ ಇರಲ್ಲ, ಮತ್ತು ವೈಜ್ಞಾನಿಕವಾಗಿ ಆ ಕ್ರೀಡೆಗಳಲ್ಲಿ ಅವ್ರು ರೆಡಿ ಮಾಡ್ತಕ್ಕಂಥ ವಿಧಾನಗಳಿರಲ್ಲ. ಅವು ಹುಡುಗರನ್ನ ನಿಂತ್ಕೊಂಡು ನೋಡಿ ಸರ್. ಪ್ರೈವೇಟ್ ಸ್ಕೂಲಲ್ಲಿ ಎಲ್ಲ ಸೌಲಭ್ಯ ಇದೆ, ಅದಕ್ಕೆ ಎಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಇವತ್ತು ಮೆಡ್ಲು ಮಾಡ್ತಿರೋದು ಸರ್. ಅಷ್ಟು ಮೆಡ್ಲು ಬೇಕು ಅಂತೀರಾ, ಆ ಮೆಡ್ಲು ಮಾಡೋಕ್ಕೆ ತಕ್ಕನಾದಂಥ ಫಿಟ್ನೆಸ್ ಲೆವೆಲ್ ಬೇಡ ಸರ್. ಮಕ್ಕಳನ್ನ ಪ್ರೇಮರು ಹಂತವಾಗಿ
ಬಾಲ್ಯದಲ್ಲೇ ನೀವು ಏನು ಕೊಡಬೇಕು ಅವರಿಗೆ ಫಿಟ್ನೆಸ್ ಕೊಟ್ಟರೆ ಅವ್ರು ಮುಂದೆ ಒಂದು ಹಂತಕ್ಕೆ ಪೀಕ್ ಲೆವೆಲಿಗೆ ಬರೋದೇ ಅವರು ಮಿನಿಮಮ್ 18 to 21 ಇಯರ್ಸ್ ಸರ್. ಅಡಲ್ಸೆನ್ಸ್ ಕಳೆದು ಅಡಲ್ಟ್ಹುಡ್ಡು ಸ್ಟಾರ್ಟಿಂಗ್ ಏಜಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಫಿಟ್ನೆಸ್ ಲೆವೆಲ್ ಮೂರ್ ಆಗ್ತದೆ, ಅವ್ರ ಪರ್ಫಾರ್ಮೆನ್ಸ್ ಲೆವೆಲ್ಲು ಜಾಸ್ತಿ ಆಗೋದು ಆ ಲೆವೆಲಲ್ಲೇ ಸರ್, ಆ ಟೈಮಿಂಗ್ಸಲ್ಲೇ. ಆ ಟೈಮಿಂಗ್ಸಿಗೆ ಬರಬೇಕು ಅಂದರೆ ಪ್ರೈಮರಿ PSTR ಲೆವೆಲಲ್ಲಿ ಮತ್ತು HSTR ಲೆವೆಲಲ್ಲಿ ನೀವೇನು ಮಾಡಬೇಕು, ಫಿಟ್ನೆಸ್ ಲೆವೆಲ್ನ ಇಂಪ್ರೂವ್ಮೆಂಟ್ ಮಾಡಬೇಕು, ಕ್ರೀಡೆಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಸರ್, ನಮ್ಮ ದೈಹಿಕ ಶಿಕ್ಷಣ ವೃತ್ತಿಯಿಂದ ಸರ್. ಸುಮಾರು ಕಳೆದ 20 ವರ್ಷಗಳಿಂದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ತುಂಬಿಕೊಂಡಿಲ್ಲ. 2007-8ರಲ್ಲಿ ನೇಮಕಾತಿ ಆಗಿದ್ದು ಬಿಟ್ಟರೆ ಅಲ್ಲಿಂದ ಇದುವರೆಗೂ ನೇಮಕಾತಿ ಆಗಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳೆಲ್ಲ ದೀನದಲಿತರು, ಹಿಂದುಳಿದ ವರ್ಗದವರು, ಬಡವರ ಮಕ್ಕಳು ಓದ್ತಾ ಇರ್ತಕ್ಕಂಥ ಶಾಲೆಗಳವು ಸರ್ಕಾರಿ ಶಾಲೆಗಳು. ಅಂತಹ ಶಾಲೆಗಳಲ್ಲಿ ಇವತ್ತು ಸರ್ಕಾರ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನೇಮಕಾತಿ ಮಾಡ್ತಿಲ್ಲ. ಈ ನೇಮಕಾತಿ ಮಾಡಿಲ್ಲ ಅಂದರೆ ಕ್ರೀಡೆಯಿಂದ ಕುಂಠಿತವಾಗ್ತಾರೆ ಆ ಮಕ್ಕಳು, ಕ್ರೀಡೆಯಿಂದ ಹಿಂದುಳಿ ಬಿಟ್ಬಿಡ್ತಾರೆ ಅವರು. ಆದ್ದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಹಿರಿಯ ಪ್ರಾಥಮಿಕ ಶಾಲೆ ಗ್ರೇಡ್ 2 ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನೇಮಕಾತಿ ಮಾಡಬೇಕು. ಇವಾಗ ಸರ್ಕಾರ ಏನು 15,000 ಶಿಕ್ಷಕರ ನೇಮಕಾತಿಯಲ್ಲಿ ಕೇವಲ ಬೆರಳೆಣಿಕೆಯಷ್ಟೇ ಮಾತ್ರ 44 ಹುದ್ದೆಗಳನ್ನು ತುಂಬ ಕೊಟ್ಟಿದ್ರೆ ಅದು ತುಂಬ ಅನ್ಯಾಯ. ಇದರ ವಿರುದ್ಧವಾಗಿ ಇವತ್ತು ನಾವು ಹೋರಾಟಕ್ಕೆ ಬಂದಿರೋದು. 44 ಹುದ್ದೆಗಳು ನೀವು ಖಂಡಿತ ಇದು ಆಗಲ್ಲ. ಯಾಕಂದರೆ 44 ಹುದ್ದೆಗಳ ಒಂದು ಜಿಲ್ಲೆಗೆ ಒಂದು ಹುದ್ದೆ ಕೂಡ ಬರ್ತಾ ಇಲ್ಲ ಸರ್. ಇವತ್ತು ಸಾವಿರಾರು ಜನ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾರೆ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ. ಕಳೆದ 20 ವರ್ಷಗಳಿಂದ ತಾವು ನೇಮಕಾತಿ ಮಾಡಿಲ್ಲ. ತಮ್ಮ ಮೇಲೆ ಕಾಂಗ್ರೆಸ್ ಸರ್ಕಾರ ಮೇಲೆ ನಮ್ಗೆ ತುಂಬ ಭರವಸೆ ಇತ್ತು. ಈ ವರ್ಷ ಏನಾದರೂ ಮಾಡಿ ನಮ್ಮನ್ನು ತಗೊತಾರೆ, ನಮ್ಮನ್ನು ನೇಮಕಾತಿ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ನಾವು ತುಂಬ ಭರವಸೆ ಇತ್ತು. ಆದರೆ ಈ ಭರವಸೆಗೆ ಸ್ವಲ್ಪ ನಮ್ಮ ತುಂಬ ಸಮಸ್ಯೆಗೆ ಸಿಲುಕಿಸಿದ್ದಾರೆ. ಮತ್ತು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ತೊಂದರೆಗಳನ್ನು ಮಾಡಿಬಿಟ್ಟು ಇವತ್ತು ಎಕ್ಸಾಮ್ ಬರೆಯೋಕ್ಕೂ ಅನುಕೂಲ ಮಾಡಿದಿರೋ ಅಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು CPET ಮಾಡಿರ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಕೈ ಬಿಟ್ಟಿದ್ದಾರೆ. ಮೌಲಾನಾ ಆಜಾದ್ ಶಾಲೆಗಳಲ್ಲಿ ಎಲ್ಲ ಸಬ್ಜೆಕ್ಟ್ ಅಂದರೆ ಎಲ್ಲ ವಿಷಯ, ಗಣಿತ, ಕನ್ನಡ, ಸಮಾಜ ವಿಜ್ಞಾನ ಎಲ್ಲ ವಿಷಯಗಳನ್ನು ತುಂಬಿಕೊಳ್ತಾ ಇದ್ದಾರೆ. ಆದರೆ ದೈಹಿಕ ಶಿಕ್ಷಕರನ್ನು ತುಂಬಿಕೊಳ್ತೀರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದು ಒಂದು ಕಣ್ಣಿಗೆ ಬೆನ್ನೆ ಇನ್ನೊಂದು ಕಣ್ಣಿಗೂ ಸುಣ್ಣ ಬೆಳೆಸ್ದಂಗೆ ಆಗ್ತಿದೆ. ದಯವಿಟ್ಟು ಸರ್ಕಾರ, ಕೇಂದ್ರ ಸರ್ಕಾರದಲ್ಲೂ ಅಷ್ಟೇ ಇವತ್ತು ಖೇಲೋ ಇಂಡಿಯಾ, ಫಿಟ್ ಇಂಡಿಯಾ ಎಲ್ಲ ಇಂಡಿಯಾಗಳು ತಂದಿದ್ರ. ಆದರೆ ಇವತ್ತು ಯಾವುದ್ರಲ್ಲೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ನೀವು ಶಿಕ್ಷಕರೇ ಇಲ್ದಿರಾ ಒಲಿಂಪಿಕ್ಸ್ನಲ್ಲಿ ಮೆಡಲ್ ಮಾಡಿ ಅಂತೀರಾ, ಹೇಗೆ ಮಾಡ್ತೀರಾ? ಕರ್ನಾಟಕ ಸರ್ಕಾರ ಇವಾಗ ಆಲ್ರೆಡಿ ಘೋಷಣೆ ಮಾಡಿದೆ, ಒಲಿಂಪಿಕ್ಸ್ನಲ್ಲಿ ಗೆದ್ದವ್ರಿಗೆ ನಾವು 5 ಕೋಟಿ ಕೊಡ್ತೀವಿ, 3 ಕೋಟಿ ಕೊಡ್ತೀವಿ ಅಂತ. ನೀವು ಫಸ್ಟ್ ಅವರನ್ನು ತಯಾರು ಮಾಡ್ತಕ್ಕಂಥ ಶಿಕ್ಷಕರನ್ನೇ ನೀವು ನೇಮಕಾತಿ ಮಾಡಿಲ್ಲ ಅಂದರೆ ನೀವು 5 ಕೋಟಿ ಯಾರು ಕೊಡ್ತೀರಾ? ಕೊಡೋಕ್ಕಾಗಲ್ಲ. ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಹಿರಿಯ ಪ್ರಾಥಮಿಕ ಶಾಲೆ ಗ್ರೇಡ್ 2 ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಮತ್ತು ಗ್ರೇಡ್ 1 ಪ್ರೌಢಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ತಾವು ಕೂಡಲೇ ನೇಮಕಾತಿಗೆ ಮುಂದಾಗಿ ಕಡಿಮೆ ಅಂದರೂ 3,000ಕ್ಕಿಂತ ಕಡಿಮೆ ಇಲ್ಲದೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ಸರ್ಕಾರಕ್ಕೆ ಮನವಿ ಮತ್ತು ಆಗ್ರಹ ಎರಡನ್ನು ಮಾಡುತ್ತೇವೆ ಸರ್. ಇಲ್ಲಿ ಬಂದಿರೋ ಉದ್ದೇಶ ಏನಂದರೆ ದೈಹಿಕ ಶಿಕ್ಷಕರ ನೇಮಕಾತಿಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಮಾಡ್ತಾ ಇರೋ ಉದ್ದೇಶ ಸರಿ ಇದೆ, ಬಟ್ ಆದರೆ ಅವರು ಮಾಡಬೇಕಂತ ಹೊರಟಿರೋದು ರಾಂಗ್ ಇದೆ. ಯಾಕಂದರೆ ಈ ನಾವು ಹೋರಾಟ ಮಾಡಲಿಕ್ಕೆ ಮೂಲ ಉದ್ದೇಶ ಏನಪ್ಪ ಅಂತಂದರೆ 20 ವರ್ಷಗಳಿಂದ ಯಾವುದೇ ನೇಮಕಾತಿಗಳಾಗಿಲ್ಲ. ಆದರೆ ಈಗ ನೇಮಕಾತಿಯನ್ನು ಮಾಡಿದ್ದಾರೆ. ಆದರೆ ಕೇವಲ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ 104 ಪೋಸ್ಟ್ಗಳನ್ನು ಮಾಡಿದ್ದಾರೆ. ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಕೇವಲ 44 ಪೋಸ್ಟ್ಗಳನ್ನು ಮಾಡಿದ್ದಾರೆ. ಈ 44 ಪೋಸ್ಟ್ಗಳನ್ನು ಮಾಡಿರೋದ್ರಿಂದ ಎಲ್ಲ ಜಿಲ್ಲಾವಾರುಗಳನ್ನು ಹಂಚಿಕೆ ಮಾಡಿದಾಗ ಕೆಲವೊಂದಿಷ್ಟು ಸಂಖ್ಯೆ ಒಂದೆರಡು ಬೆಳವಣಿಗೆಯಷ್ಟು ಹುದ್ದೆಗಳು ಮಾತ್ರ ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಆ ಹುದ್ದೆಗಳನ್ನು ಹೆಚ್ಚಿಸಬೇಕಂತ ತಮ್ಮಲ್ಲಿ ನಮ್ಮ ಎಲ್ಲ ಸಹಪಾಠಿಗಳ ಜೊತೆಗೆ ಸೇರಿ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊತೇವೆ ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀವಿ. ಸರ್ಕಾರ ನಮ್ಮ ನಿರುದ್ಯೋಗ PSTR ಹುದ್ದೆಗಳಿಗೆ ತುಂಬ ಅನ್ಯಾಯವನ್ನು ಉಂಟು ಮಾಡುತ್ತದೆ. ಅದು ಹೇಗೆ ಅಂದರೆ ಸುಮಾರು 12 ವರ್ಷಗಳಿಂದ ಈ PSTR ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಂಡಿರಲಿಲ್ಲ. ಈ ಮುಂಚೆ 2 ವರ್ಷಗಳ ಹಿಂದೆ ಮಾನ್ಯ CM ಸಾಹೇಬ್ರು ಏನಂದ್ರು ಅಂದರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 80% ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ತೀವಿ, 4,424 ಹುದ್ದೆಗಳನ್ನು ಅತಿ ಶೀಘ್ರದಲ್ಲಿ ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ CM ಮತ್ತು ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಕೂಡ 2 ಬಾರಿ ಅನುಮೋದನೆ ಅಧಿವೇಶನದಲ್ಲಿ ಅವ್ರು ಏನಪ್ಪ ಅಂದರೆ ಸ್ಟೇಟ್ಮೆಂಟ್ ಕೊಟ್ಟರು. ಅದನ್ನು ನಾವು ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಎಲ್ಲ ಬಿಟ್ಟು ಹೆಂಗೂ ನೇಮಕಾತಿ ಮಾಡ್ತಿದ್ದಾರೆ ಅಂತೇಳಿ ನಾವೇನು ಮಾಡಿದ್ವಿ ಅಂತೇಳಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಮತ್ತೆ ನಾವು ಸ್ಟಡಿ ಕಡೆ ಫೋಕಸ್ ಮಾಡಿ 2 ವರ್ಷಗಳ ಕಾಲ ಓದಕ್ಕೆ ಸ್ಟಾರ್ಟ್ ಮಾಡೀವಿ. ಈಗ 2 ವರ್ಷಗಳ ಓದೋದಾದ್ಮೇಲೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಕೋಚಿಂಗ್ನು ತೊಗೊಂಡಿದ್ಮೇಲೆ ಈಗ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಈ HK ಭಾಗದಲ್ಲಿ 4,424 ಪೋಸ್ಟ್ಗಳನ್ನು ಇದ್ವಲ್ಲ ಅವನ್ನೆಲ್ಲ ಕ್ಯಾನ್ಸಲ್ ಮಾಡಿ
ಕೇವಲ ಬೆರಳಿಕೆಯಷ್ಟು ಬರೀ 800 ಪೋಸ್ಟ್ಗಳನ್ನು ತುಂಬಿಕೊಳ್ತೀವಿ ಅಂತೇಳಿ ಆಶ್ವಾಸನೆ ಕೊಡ್ತಾ ಇದೆ. ಯಾರಿಗೆ ಸಾಲುತ್ತಾರೆ 800 ಪೋಸ್ಟ್ಗಳು? ಬರೀ ಒಂದು ಜಿಲ್ಲೆಗೆ 1000 ಪೋಸ್ಟ್ಗಳು ಖಾಲಿ ಇದ್ದಾವೆ ನಮ್ಮ ಕಡೆ. ಈ ನೀವು 800 ಪೋಸ್ಟ್ಗಳನ್ನು ನಾವು ಏನು ಮಾಡೋದು ತಗೊಳ್ಳೋ? ಅದೆಲ್ಲ ಆಗೋದಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಹುದ್ದೆಗಳ ಹೆಚ್ಚಿಸಬೇಕು. ಅದ್ರ ಜೊತೆಗೆ ನೀವು ಸರ್ಕಾರ ನಮ್ಮ ನಿರುದ್ಯೋಗ ಜೊತೆ ಏನೋ ಒಂದು ಆಟ ಆಡ್ತಿದ್ರಲ್ಲ, ಕಣ್ಣು ಮುಚ್ಚಲೆ ಆಟ ಆಡ್ತಿದ್ರಲ್ಲ. ಯಾಕೆ ಅದು ಹೆಂಗಂದ್ರೆ ನೂರಾರು ಲೋಪದೋಷಗಳು ಇಟ್ಟು ಈ ಏನು ನೇಮಕಾತಿಯನ್ನ ಮುಂದೂಡ್ಬೇಕಂತ ನೀವೇನು ಪ್ಲಾನ್ ಮಾಡ್ಕೊಳ್ತಿದ್ರಲ್ಲ, ಈ ಪ್ಲಾನ್ ನಿಮ್ಗೆ ವರ್ಕೌಟ್ ಆಗೋದಿಲ್ಲ. ಏನಪ್ಪ ಅಂದ್ರೆ ನಾವು ನಿರುದ್ಯೋಗಿಗಳು ಬೀದಿಗಿಳಿದು ಹೋರಾಟ ಮಾಡಿದ್ರೆ ಸರ್ಕಾರನ ಎಲ್ಲಿ ಬೇಕಾದ್ರೂ ನಾವು ಕೆಳಗಿಳಿಸ್ತೀವಿ. ನಾವು ಇಲ್ಲಿ ನಮ್ಮ ಹತ್ರ ಕರೆಸ್ತೀವಿ. ಏನಪ್ಪ ಅಂದ್ರೆ ಇನ್ನೊಂದು ನೀವು ಏನು ಮಾಡ್ತಿದ್ರೆ ಗೊತ್ತಾ, ಈ ಮಾಮೂಲಿ 1 to 5th ಟೀಚರ್ ಆಗ್ಬೇಕಾದ್ರೆ ಈ ಮುಂಚೆ ಏನಿತ್ತು, ಬರೀ 150 ಮಾರ್ಕ್ಸ್ MCQ ಕ್ವಶನ್ಸ್ ಇತ್ತು. ಅದೇ ಆ ರೀತಿಯನ್ನ ಕೈ ಬಿಟ್ಟು ನೀವು ಏನು ಮಾಡ್ತಿದ್ರ, 400 ಅಂಕಗಳನ್ನ ಎಕ್ಸಾಮ್ ತಗೊಳ್ತಾ ಇದ್ದೀರಿ ನೀವು. 400 ಬರೀ ಒಂದು 1 to 5th ಪ್ರಾಥಮಿಕ ಶಾಲೆ ಶಿಕ್ಷಕರಾಗಬೇಕಾದ್ರೆ ಇಷ್ಟೊಂದು ಎಕ್ಸಾಮ್ನ ನಾವು ಫೇಸ್ ಮಾಡ್ಬೇಕಾ? ಗ್ರೂಪ್ ಸಿ ಎಕ್ಸಾಮ್ಗೆ ಇಷ್ಟು ಯಾವ ಸ್ಟೇಟಲ್ಲೂ ಇಲ್ಲ, ಆಂಧ್ರದಲ್ಲೂ ಇಲ್ಲ, ತೆಲಂಗಾಣದಲ್ಲಿಲ್ಲ, ಇಲ್ಲ, ಕೇರಳ ಇಲ್ಲ, ಮಹಾರಾಷ್ಟ್ರದಲ್ಲಿಲ್ಲ, ಯಾವ ರಾಜ್ಯದಲ್ಲೂ ಇಲ್ಲ. ನೀವು ಮೊದಲನೇ ಬಾರಿಗೆಲ್ಲ ಕರ್ನಾಟಕದಲ್ಲಿ ತಂದು ಈ ರೀತಿ ಎಲ್ಲ ನಮ್ಮ ಉದ್ಯೋಗಾಕಾಂಕ್ಷಿಗಳಿಗೆ ಏನು ಮಾಡ್ತಿದ್ರಿ, ನೀವು ಅನ್ಯಾಯವನ್ನು ಉಂಟು ಮಾಡ್ತಿದ್ರ. ಇದನ್ನು ನೀವು ಗಂಭೀರವಾಗಿ ತಗೊಳ್ರಿ. ಇನ್ನೊಂದೇನಪ್ಪ ಅಂದ್ರೆ ನೀವು ವಿಷಯವಾರು ಶಿಕ್ಷಕರ ಅಂತೇಳಿ ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ ಆಶ್ವಾಸನೆ ಕೊಡ್ತಿದ್ರ. ವಿಷಯವಾರು ಶಿಕ್ಷಕರನ್ನು ನೀವು ನೇಮಕಾತಿ ಯಾವುದೇ ಕಾರಣಕ್ಕೂ ಆಗೋಕ್ ಬಿಡಲ್ಲ ನಾವು. ಯಾಕಂದ್ರೆ ಈ ಹಿಂದೆ ಇದ್ದಿರ್ತಕ್ಕಂಥ ಏನು ಸಾಮಾನ್ಯ ಶಿಕ್ಷಕರಂತೇಳಿ ಇತ್ತಲ್ಲ, ಆ C&R ರೂಲ್ ಪ್ರಕಾರನೇ ನೀವು ನೇಮಕಾತಿ ಮಾಡ್ಕೋಬೇಕು. ಎಲ್ಲಿವರೆಗೂ ಈ ನೇಮಕಾತಿ ನೀವು ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲೋದೇ ಇಲ್ಲ. ಇನ್ನೊಂದು ಸಾಮಾನ್ಯ ಶಿಕ್ಷಕರಂತ ಮಾಡ್ಕೊಳ್ಳೇಬೇಕು. ಇನ್ನು ನೀವೇನ್ ಮಾಡ್ತಿದ್ರೆ 50% ಓವರಾಲ್ 50% ಬೇಕು. ಪ್ರತಿಯೊಂದು ವಿಷಯದಲ್ಲಿ 50% ಬೇಡ್ತಾ ಇದ್ದೀರಿ ನೀವು ಹೊಸ ರೂಲ್ಸ್ ತಂದು ನೀವೇ ಸರ್ವಾಧಿಕಾರಿಯಾಗಿ ನೀವೆಲ್ಲ ರೂಲ್ಸ್ ತಗೊಳ್ತಾ ಇದ್ದೀರಲ್ಲ, ಈ ರೂಲ್ಸ್ ನಡೆಯೋದಿಲ್ಲ ಸರ್. ದಯವಿಟ್ಟು ನಾವು ಬೇಡ್ಕೊಳ್ತಾ ಇದ್ದೀವಿ. ನಮ್ಮ ಬೇಡಿಕೆ ಇಲ್ಲಿಯವರೆಗೇನೆ ನೀವು ಅಡ್ಜಸ್ಟ್ ಮಾಡಿ. ಯಾಕಂದ್ರೆ ನಾವು ಇದನ್ನು ಮೀರಿ ಬೇಡಿಕೆ ಮಾಡಿದ್ರೆ, ಹೋರಾಟ ಮಾಡಿದ್ರೆ ಅದು ಭಾಳ ನಿಮ್ಮ ಸರ್ಕಾರವನ್ನು ಭಾಳ ಹದಗೆಡಿಸುತ್ತೆ ಅಂತೇಳಿ ನಾನು ಒಂದು 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಾವು PSTR ಆಕಾಂಕ್ಷಿಗಳು ನಮ್ಮ ಹುದ್ದೆಗಳನ್ನು ಹೆಚ್ಚಿಸಬೇಕು, ಬರವಣಿಗೆಯನ್ನು ರದ್ದು ಮಾಡಬೇಕು, ವಸ್ತುನಿಷ್ಠವಾಗಿ ಪರೀಕ್ಷೆಯನ್ನು ಮಾಡಬೇಕು, PSTR ಹುದ್ದೆಗಳನ್ನು ಹೆಚ್ಚಿಸಬೇಕು, ಸಾಮಾನ್ಯ ಶಿಕ್ಷಕರಂತ ಪರಿಗಣಿಸಬೇಕು. ಜೊತೆಗೆ ಈ ಹಿಂದೆ ಇದ್ದಂತಹ ಸಾಮಾನ್ಯ ಶಿಕ್ಷಕರು ಅಂತ ಪರಿಗಣಿಸಬೇಕು. ಹಳೆಯ ನೇಮಕಾತಿ ಏನಿತ್ತು ಅದೇ C&R ರೂಲ್ಗಳನ್ನ ತರಬೇಕು. ಹೊಸ ರೂಲ್ಸ್ಗಳನ್ನ ತಂದು ಆಕಾಂಕ್ಷಿಗಳಿಗೆ ಅನ್ಯಾಯವಾಗುವುದನ್ನು ತಡೆಗಟ್ಟಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಭಟನಾಕಾರರು ತಮ್ಮ ನೋವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಕಷ್ಟಪಟ್ಟು ಓದಿರ್ತಾರೆ, ಸರ್ಕಾರಿ ಉದ್ಯೋಗ ಕೆಲಸವನ್ನ ಪಡಿಬೇಕು ಅನ್ನೋ ಹಂಬಲದಿಂದ ಇರ್ತಾರೆ. ಆದ್ರೆ ಈಗಾಗಲೇ ಹುದ್ದೆಯನ್ನ ಪಡಿಬೇಕಾದ್ರೆ ಲಕ್ಷ ಹಣವನ್ನ ಕೂಡ ಪೀಕುವಂತಹ ಸರ್ಕಾರದ ವಿರುದ್ಧ ಇದೀಗ ಉದ್ಯೋಗಾಕಾಂಕ್ಷಿಗಳು ಬಹಳಷ್ಟು ಒಂದು ಆಕ್ರೋಶವನ್ನ ಹೊರ ಹಾಕ್ತಿರುವಂತದ್ದು. ಏನೇ ಆದ್ರೂ ಕೂಡ ಈಗಾಗಲೇ ಪೆಂಡಿಂಗ್ ಇರುವಂತಹ ಉದ್ಯೋಗ ಏನಿದೆ ಅದನ್ನ ಕೊಡಿ ಅನ್ನೋದು ಇವರ ಆಗ್ರಹವಾಗಿದೆ. ಆದ್ರೆ ಸರ್ಕಾರ ಇದರ ವಿರುದ್ಧ ಯಾವ ರೀತಿಯಾದಂತಹ ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.